ದೊಡ್ಡವರಿಗೆ ಎದುರುತ್ರ ಕೊಡೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ನಿನಗಷ್ಟು ಅರ್ಥ ಆಗೋದಿಲ್ವಾ ಸುಭಾಷ್? ಮತ್ತೆ ದೊಡ್ಡವ್ರೇನಾದ್ರೂ ತಪ್ಪು ಮಾಡಿದ್ರೆ ಆಗ್ಲೂ ನಾನ್ ಸುಮ್ನೆ ಇರ್ಬೇಕಮ್ಮ? ಓ ಪ್ರಭಾ, ನಿನ್ ಮಗ ಎಂತ ತಲೆ ಹರಟೇನಮ್ಮ. ಮತ್ತೆ ಮತ್ತೆ ಅದೇ ವಿಷಯಕ್ಕೆ ಬಂದ್ ನಿಲ್ತಾನಲ್ಲ. ದೊಡ್ಡವರೇ ತಪ್ಪು ಮಾಡಿದ್ದು ಅಂತಾನಲ್ಲ. ಯಾರಿಗೂ ಒಳ್ಳೇದಾಗ್ಲಿ ಅಂತ ನಾ ಹೇಳ್ತೀನೋ ಅವನೇ ನನ್ನ ಕೆಟ್ಟವಳು ಅಂತಾನಲ್ಲ. ದೊಡ್ಡಮ್ಮ, ನೀವ್ ಒಳಗ್ ಹೋಗಿ. ಇನ್ನು ನಾನು ಒಳಗಡೆ ಹೋಗಲ್ಲ. ಇನ್ನೊಂದು ಕ್ಷಣನೂ ನಾನು ಇಲ್ಲಿರೋಳೆ ಅಲ್ಲ. ಇವತ್ತೇ ನಾನು ಇಲ್ಲಿಂದ ಹೊರಟೋಗ್ತೀನಿ. ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೀನ್ ತಾನೇ ಹೇಳಿದ್ದು ಪ್ರಭಾ, ಸ್ವಲ್ಪ ದಿನ ಇಲ್ಲಿದ್ದು ನನ್ ಸಂಸಾರನ ನೋಡ್ಕೊಳ್ಳಿ ಅಂತ. ಇಲ್ಲ ಇಲ್ಲ, ನನ್ನಿಂದ ಆಗಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಿದ್ದು ಈ ಅತಿಥಿ ಮತ್ತೆ ಮೀನು 3 ದಿನ ಇದ್ರೆ ಹಾಳಾಗೋಗುತ್ತೆ ಅಂತ. ಈಗೇನಾಗಿದೆ ಅಂತ ನೀವಿದ್ದಕ್ಕಿದ್ದ ಹಾಗೆ ಹೊರಡೋ ಮಾತು ಯಾಕೆ ಆಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಿನ್ ಮಗನ್ನೇ ಕೇಳಿ ನೋಡಪ್ಪ. ಸುಭಾಷ್, ಏನ್ ಹೇಳ್ದೆ ನಿನ್ನ ಅಜ್ಜಿಗೆ? ಅಪ್ಪ, ಅನುಚಿಕಮ್ಮ ಹೇಳಿದ್ರಂತೆ ನಂಗೆ ಸುಭಾಷ್ ಮುಖ ನೋಡಕ್ ಇಷ್ಟ ಇಲ್ಲ, ಅದಕ್ಕೆ ನಾನ್ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ ಅಂತ ಅಜ್ಜಿ ಹೇಳಿದ್ರು. ಖಂಡಿತ ಅನುಚಿಕಮ್ಮ ಈಗ ಹೇಳಿರಲ್ಲ. ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅಪ್ಪ. ನೀವೇ ಹೇಳಿ ಅಪ್ಪ, ಬೇರೆಯವ್ರು ಮಾಡ್ತಿರೋ ಕೆಲ್ಸ ನಂಗೆ ತಪ್ಪು ಅನ್ಸಿದ್ರೆ ಆಗ್ಲೂ ನಾನ್ ಸುಮ್ನೆ ಇರ್ಬೇಕಾ? ನಾನು ದೊಡ್ಡವನಾದ್ಮೇಲೆ ನಿಮ್ ತರನೇ ಆಗ್ಬೇಕು ಅಂತಿದ್ದೀನಿ. ಈಗ ನೀವೇ ಹೇಳಿ, ಕಣ್ಮುಂದೆ ಅನ್ಯಾಯ ನಡೀತಿದ್ರು ನಾನ್ ಸುಮ್ನೆ ಇರ್ಬೇಕಾ? ಹೋಗ್ಲಿ ಬಿಡು ಜಾನಕಿ, ಈಗ ಇದನ್ನೆಲ್ಲ ಹೇಳಿ ಏನ್ ಲಾಭ ಇಲ್ಲ. ನಾ ಇಲ್ಲಿಂದ ಹೊರಡೋದೇ ಸರಿ. ಸುಭಾಷ್, ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡೋ ಮೊದಲು ನೀನು ಓದು ಬರೋದನ್ನ ಪೂರ್ತಿ ಮಾಡಿ ದೊಡ್ಡವನಾಗ್ಬೇಕು. ಮೊದಲು ನೀನ್ ಓದು ಬರಹನ ಒಳ್ಳೆ ರೀತಿಯಲ್ಲಿ ಮುಗಿಸು. ಅದ್ರ ಮೇಲೆ ನಿನ್ ಗಮನ ಇಟ್ಕೋ. ಮತ್ ನಮ್ಗೆ ಇನ್ಯಾವಾಗ್ಲೂ ನೀನ್ ದೊಡ್ಡವರಿಗೆ ಎದುರು ಮಾತಾಡ್ತಿರೋದು ಕೇಳಿ ಬರಬಾರ್ದು. ನಾನ್ ನಿಮ್ಮ ಮುಂದೆ ಕೈ ಮುಗಿತಾ ಇದ್ದೀನಿ. ನೀವು ಹೋಗ್ತೀನಿ ಅಂತೆಲ್ಲ ಹೇಳ್ಬೇಡಿ. ಇದೇನ್ ಜಾನಕಿ ಹೀಗ್ ಹೇಳ್ತಿದ್ಯಾ? ಪ್ರಭಾ, ಸರಳ, ದೊಡ್ಡಮ್ಮನ ಕೋಣೆ ಕರ್ಕೊಂಡೋಗಿ. ನಡೀರಿ ದೊಡ್ಡಮ್ಮ. ಸುಭಿ, ಶರತ್ತಣ್ಣ, ನನ್ನನ್ನ ಒಂದ್ಸಲ ಅನುಚಿಕಮ್ಮನ ಹತ್ರ ಕರ್ಕೊಂಡು ಹೋಗಿ. ನಾನು ಅನುಚಿಕಮ್ಮನ ಹತ್ರನೇ ಕೇಳ್ತೀನಿ ಅವರು ನನ್ನ ಭೇಟಿ ಆಗದೆ ಯಾಕೆ ಹೋದ್ರು ಅಂತ. ನನ್ನ ಹತ್ರ ಮಾತಾಡ್ತೀನಿ ಅಂತ ಅನುಚಿಕಮ್ಮನೇ ಹೇಳಿದ್ರು. ಸುಭಿ, ಅನುಚಿಕಮ್ಮ ಯಾಕೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಅವ್ರು ಎಲ್ಲಿಗೆ ಹೋದ್ರು ಅನ್ನೋದು ಗೊತ್ತಿಲ್ಲ ನಂಗೆ. ಇದೆಲ್ಲದ್ರ ಬಗ್ಗೆ ನೀನ್ ಸುಮ್ನೆ ಯೋಚಿಸ್ತಾ ಇರ್ಬೇಡ. ವಿಭಾ ಯಾಕಿನ್ನೂ ಬಂದಿಲ್ಲ? ಇದರ ಅರ್ಥ ವಿಭಾನ ಇಂಥ ಸಮಯದಲ್ಲಿ ಕಳಿಸ್ಬೇಕಾಗಿತ್ತಲ್ಲ. ಅಪ್ಪ, ವಿಭಾ, ಬಾಮ, ಬಾ 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 ಬಾ. ಎಲ್ರು ಹೇಗಿದ್ದಾರೆ? ಅಳಿಯಂದ್ರು ಅವ್ರ ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರಪ್ಪ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಹೇಳು ಹೇಳು. ಅಪ್ಪ, ಅಮ್ಮ ಎಲ್ಲೂ ಕಾಣ್ತಿಲ್ಲ. ಅಮ್ಮ ಎಲ್ಲಿ? ಹೋಗಮ್ಮ, ಅಮ್ಮ ಒಳಗಿದ್ದಾಳೆ. ಹೋಗು, ನೋಡು ನೋಡು, ಹೋಗು, ಒಳಗಡೆ ಇದ್ದಾಳೆ. ದಾರಿಲಿ ಏನೂ ತೊಂದರೆ ಆಗಿಲ್ಲ ತಾನೆ? ಅಮ್ಮ, ಅಮ್ಮ. ವೇಭಾ, ಈ ಮಹಾಮಾರಿಯ ಕಾರಣದಿಂದ ನನ್ನ ಬಾ ಅಂತ ಹೇಳಿದ್ರು ಅನ್ಕೊಂಡೆ. ಆದ್ರೆ ಅಮ್ಮನಿಗೆ ನಿಜವಾಗ್ಲೂ ಹುಷಾರಿಲ್ಲ. ಅಮ್ಮ,
ವಿಭಾ, ಈಗ ಬಂದ್ಯಮ್ಮ? ಏನಾಯ್ತಮ್ಮ ನಿಮ್ಗೆ? ಅಣ್ಣ, ಅಮ್ಮನಿಗೆ ಹುಷಾರಿಲ್ಲ ಅಂತ ನೀವ್ ಯಾಕೆ ಹೇಳಿಲ್ಲ? ಇಲ್ಲ ನಾನೇ ಅವನಿಗೆ ಬೇಡ ಅಂತ ಹೇಳ್ದೆ. ಹೋದ್ಸಲ ನೀನ್ ಬಂದು ಹೋದ್ಯಲ್ಲಮ್ಮ, ಅವಾಗಿಂದ ನಿನ್ನ ಅಮ್ಮಂಗೆ ಆರೋಗ್ಯ ಸರಿ ಇಲ್ಲ. ಯಾವಾಗ್ಲೂ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾಳೆ. ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ಲಮ್ಮ. ಮತ್ತೆ ಇವರು ಬಿರುಗಾಳಿ ಸುದ್ದಿ ಕೇಳಿದ್ಮೇಲಂತೂ ಭಾಗ್ಯವತಿ ರಾತ್ರಿ ಪೂರ್ತಿ ನಿದ್ದೆನೆ ಮಾಡ್ಲಿಲ್ಲ. ನಿಧಾನ ಅಮ್ಮ. ಏನಮ್ಮ ಇದೆಲ್ಲ? ನಾನೇನ್ ನೀರಲ್ಲಿ ಕೊಚ್ಚೋಗಿದ್ನಾ? ನೀವ್ ಯಾಕೆ ನನ್ ಬಗ್ಗೆ ಇಷ್ಟೊಂದ್ ಚಿಂತೆ ಮಾಡ್ತೀರಾ? ಏನಮ್ಮ, ನಾನ್ ಹೇಗ್ ನಿನ್ ಬಗ್ಗೆ ಚಿಂತೆ ಮಾಡ್ದೆ ಇರ್ಲಿ ಹೇಳು? ಯಾವಾಗ್ಲಾದ್ರೂ ನಾನು ನಿನ್ನ ಬಿಟ್ಟು ಇಷ್ಟು ದಿನ ಈ ದಿನ ಹೇಳು? ನಾನಂತೂ ಮತ್ತೆ ಆ ಮನೆಗ್ ಹೋಗ್ಲೇಬೇಕು. ನೀವ್ ಹೀಗೆ ಮಾಡ್ತಿದ್ರೆ ನಾನಲ್ಲಿ ಆರಾಮಾಗಿರೋಕಾಗತ್ತಾ? ಗಂಡನ್ ಮನೆ ಬಗ್ಗೆ ನಿನಗ್ ತುಂಬಾ ಒಲವಿರೋದು ನನಗ್ ಕಾಣಿಸ್ತಾ ಇದೆ. ಒಳ್ಳೇದೆ. ಅಲ್ಲಿ ಈಗ ಎಲ್ರು ಹೇಗಿದ್ದಾರೆ ವಿಭಾ? ಚೆನ್ನಾಗಿದ್ದಾರಾ? ನೀನ್ ಯಾಕೇನು ಮಾತಾಡ್ತಾನೆ ಇಲ್ಲ? ಹೋದ್ಸಲ ಬಂದೆ, ಹಾಗೆ ಹೊಟ್ಟೋದೆ. ನಿನ್ ಹತ್ರ ಏನು ಮಾತಾಡೋಕೆ ಆಗ್ಲಿಲ್ಲ. ಅಳಿಯಂದ್ರೆ ಹೇಗಿದ್ದಾರೆ? ನೀನೆಲ್ಲ ಆರಾಮಾಗಿದ್ಯಾ? ಚೆನ್ನಾಗಿ ನೋಡ್ಕೋತಾರಲ್ವಾ? ಅಮ್ಮನ್ ಮನ್ಸಿಗೆ ಯಾವತ್ತೂ ನೋವು ಮಾಡಬಾರ್ದು ವಿಭಾ. ನೀನೇನ್ ಜೀವನ ಪೂರ್ತಿ ಇರೋದಕ್ಕೆ ಹೋಗ್ತಿಲ್ವಲ್ಲ, ಆರಾಮಾಗಿ ಹೋಗ್ಬಾ. ಯಾಕಮ್ಮ, ಯಾಕೆ ಸುಮ್ನೆ ಇದೆಯಾ? ಏನೂ ಇಲ್ಲಮ್ಮ. ಅಲ್ಲಿರೋರು ಎಲ್ರೂ ತುಂಬಾ ಒಳ್ಳೆಯವರು. ನಮ್ಮತ್ತೆ ಕೂಡ ತುಂಬಾ ಒಳ್ಳೆಯವರು. ಮತ್ತೆ ನಿಮ್ಮ ಅಳಿಯಂದ್ರು ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಣ್ಣ, ನೀವ್ ಅವರಿಗೆ ಒಂದ್ ಪತ್ರ ಬರ್ದ್ ಕಳ್ಸಿ, ನಾವ್ ಆರಾಮಾಗಿ ತಲುಪಿದೀವಿ ಅಂತ. ಆಯ್ತು ವಿಭಾ. ನೋಡಿ ಅಮ್ಮ, ನೀವ್ ಚಿಂತೆ ಮಾಡ್ಕೊಳ್ದೆ ಹೀಗ ಆರೋಗ್ಯ ತಪ್ಪದೇ ಇದ್ದಿದ್ರೆ ನನಗೋಸ್ಕರ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ತಿದ್ರಿ. ನಾನ್ ಹೋಗ್ತೀನಿ. ಈಗ ನಾನೇ ಎಲ್ಲ ಮಾಡ್ಬೇಕಲ್ಲ? ಅಯ್ಯೋ ಬೇಡ ವಿಭಾ, ಲಕ್ಷ್ಮಿಗ್ ಹೇಳು, ಎಲ್ಲ ಮಾಡ್ಕೊಡ್ತಾಳೆ. ಇಲ್ಲ, ನಾನೇ ಎಲ್ಲ ಮಾಡ್ತೀನಮ್ಮ. ಅಪ್ಪ, ಇವತ್ತು ನಾವು ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಮ್ಮ, ಊಟ ಮಾಡ್ತೀರಾ ತಾನೆ? ತುಂಬಾ ದಿನ ಆದ್ಮೇಲೆ ನಿನ್ನ ಕಣ್ ತುಂಬಾ ನೋಡಿದ್ಮೇಲೆ ಮನಸ್ಸಿಗೆ ತುಂಬಾ ಖುಷಿ ಆಯ್ತಮ್ಮ. ನನಗೂ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಆದ್ರೆ ಆ ಮನೆಯವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ಚಿಂತೆ ಆಗ್ತಿದೆ. ಯಾಕೋ ಗೊತ್ತಿಲ್ಲ, ಸುಭಾಷ್ ಈಗ್ಲೂ ಬೇಜಾರ್ ಮಾಡ್ಕೊಂಡೇ ಇದ್ದಾನೆ ಅಂತ ಅನ್ನಿಸ್ತಿದೆ. ಬನ್ನಿ, ಇಲ್ಲಿಡಿ. ಸುಧೀರಣ್ಣ, ನೀವೊಂದ್ ಕಟ್ಗೆ ತಗೊಂಡ್ ಬರ್ತೀರಾ? ಸುಭಿ, ಸಾಹೇಬ್ರು ಇಲಾಖೆಯಲ್ಲಿ ಹೀಗೆ ತಾನೇ ಬೆಂಕಿ ಹಾಕೋದು? ನಿನಗ್ ನೆನ್ಪಿದ್ಯಾ? ನಾವು ಸ್ಕೂಲಲ್ಲಿ ಪಿಕ್ನಿಕ್ ಹೋದಾಗ ಇದೇ ತರ ಬೆಂಕಿ ಹಾಕಿದ್ರು. ಚಿಕನ್ ರೋಸ್ಟ್, ಆಹಾ, ಒಬ್ಬ ಸಾಹೇಬ ಕುತ್ಕೊಂಡು ಕೋಳಿ ತಿಂತಿದ್ದ. ಏನ್ ಚಿಕ್ಕ ಮಾವ ಕನ್ಸ್ ಕಾಣ್ತಿದ್ದೀರಾ? ಅದೆಲ್ಲ ನನ್ಸಾಗಕ್ ಸಾಧ್ಯನೇ ಇಲ್ಲ. ಹಾ, ನನ್ಸಾಗದಿಲ್ವಾ? ನನ್ಗೊಂದು ಆಮ್ಲೆಟ್ ಮಾಡ್ಕೊಡಲ್ವಾ? ಅಯ್ಯೋ, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಇದೇನ್ ಮಾಡ್ತಿದ್ದೀರಾ ನೀವೆಲ್ಲ ಸೇರ್ಕೊಂಡು? ಯಾರಿದನ್ನ? ನಾನ್ ಕೇಳ್ತಿದ್ದೀನಲ್ವಾ, ಯಾರಿದನ್ನೆಲ್ಲ ಮಾಡ್ತಿರೋದು? ನಾನೇ. ನೀನಾ? ಅಡ್ಗೆ ಮನೆಯಿಂದ ನೀನು ಒಲೆ ತಗೊಂಡ್ ಬಂದ್ಯಾ? ಅಪ್ಪ ಈಗ ಆಫೀಸಿಗೆ ಹೋಗ್ಬೇಕು, ಅವ್ರಿಗೆ ನೀರ್ ಕಾಯಿಸ್ಕೊಡ್ಬೇಕು, ತಿಂಡಿ ಮಾಡ್ಕೊಡ್ಬೇಕು. ಹೇಗ್ ಮಾಡ್ಲಿ ಇದನ್ನೆಲ್ಲ? ಪ್ರಭಾ, ಇಷ್ಟೊತ್ ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ. ಹಾ, ಬಂದೆ. ಅಂದ್ರೆ ಇದು ಇವತ್ತೇನು ಪಾತ್ರಲ್ಲಿ ನಾನು ಊಟ ಮಾಡ್ಬೇಕಾ? ಇವತ್ ಅನ್ನ ಮಾಡೋಕ್ಕಾಗ್ಲಿಲ್ಲ. ಅಡಿಗೆ ಮನೇಲಿ ಒಲೆ ಇಲ್ಲ. ಅಂದ್ರೆ ಏನರ್ಥ? ಬೆಂಕಿ ಒಲೆ ಇಲ್ಲ ಅಂತಂದ್ರೆ ಏನದು ಶರತ್? ನೀನ್ಯಾಕ್ ನಗ್ತಾ ಇದ್ಯಾ? ಸುಭಾಷಿಂದ ಮತ್ತೇನಾದ್ರೂ ಸಮಸ್ಯೆ ಆಯ್ತಾ?
ನೆನ್ನೆ ನಮ್ಗೆ ನೀರ್ ಕುದ್ಸೋಕ್ ಆಗಿರ್ಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನಾನು ಮನೆಯಿಂದಾನೇ ನೀರ್ ಕುದಿಸಿ ತರ್ತೀನಿ ಅಂತ. ಈಗ್ಲೇ ಶುರು ಮಾಡ್ಬೇಕು, ಇಲ್ಲಾಂದ್ರೆ ತಡ ಆಗುತ್ತೆ. ನಿಂಗ್ ಪ್ರತಿಯೊಂದ್ ಜವಾಬ್ದಾರಿ ತಗೊಳ್ಳೋದಕ್ ಯಾರ್ ಹೇಳಿದ್ದು? ನೀನ್ ಇಲ್ಲಿ ನೀರ್ ಕುದಿಸ್ತಾ ಇದೆಯಲ್ಲ, ಅಮ್ಮಂಗ್ ಗೊತ್ತಿದ್ಯಾ ಈ ವಿಷಯ? ಕರೀಲ ಅಮ್ಮನ್ನ ನಾನೀಗ. ತಡಿ ಕರಿತೀನಿ. ಅಮ್ಮ ಅಮ್ಮ. ಅಯ್ಯೋ ನಿಂತ್ಕೊಳ್ಳಿ ನೀವು. ಇದ್ರಲ್ಲಿ ಅಂತ ತಪ್ಪೇನೂ ಇಲ್ಲ. ಸುಬಿ ಹೇಳಿದಾಗೆ ನಾನು ಕೇಳ್ತಿದ್ದೀನಿ ಅಷ್ಟೇ. ಆಮ್ಲೆಟ್ ಕೊಡ್ತಾನೆ ಅಂತ ಕಾಯ್ತಿದ್ದೀನಿ, ಅದು ಸಿಕ್ತಿಲ್ಲ. ನಾನು ಅಮ್ಮನ ಹತ್ರ ಕೇಳಿದ್ದೀನಿ ಸರಳ ಅಕ್ಕ. ಕೇಳಿದ್ಯಾ? ನಾನ್ ಅಡ್ಗೆ ಮನೆಗ್ ಹೋಗ್ ನೋಡ್ತೀನಿ ತಿಂಡಿ ಆಗಿದ್ಯೋ ಇಲ್ವೋ ಅಂತ. ಏ ಸರಳ, ಏನಾಯ್ತೆ? ಯಾಕಿಷ್ಟ ಅವಸರದಲ್ಲಿ ಹೋಗ್ತಾ ಇದ್ಯಾ? ಓ ದೇವ್ರೇ, ಏನಿದೆಲ್ಲ? ಇನ್ನೇನು, ಸುಭಿ ಈಗಿಲ್ಲಿ ಎಲ್ರಿಗೂ ನೀರ್ ಕುದಿಸ್ತಾ ಇದ್ದಾನೆ. ಸುಧೀರಣ್ಣ, ಬನ್ನಿ ನಾವು ನೀರ್ ತಗೊಂಡ್ ಬರೋಣ. ಚಿಕ್ಕಮ್ಮವ್ವ, ನೀವು ಮೇಲಿಂದ ಬಟ್ಟೆ ತಗೊಂಡ್ ಬನ್ನಿ. ಬನ್ನಿ. ನೋಡ್ದೆ ಹುಡುಗನ್ನ ಏನೇನ್ ಮಾಡ್ತಾನೆ ಅಂತ? ಅಲ್ಲಿ ನೋಡಿದ್ರೆ ಜಾನ್ಕಿ ತಿಂಡಿ ಕೂತಿದ್ದಾನೆ. ಇವತ್ ಏನೇನಾಗುತ್ತೋ? ಯಾಕೇನಾಯ್ತು? ನೀವಿಬ್ರು ಏನು ಉತ್ತರನೇ ಕೊಡ್ತಾ ಇಲ್ವಲ್ಲ? ಅಲ್ಲ ಪ್ರಭಾ, ಈ ತರ ತಿಂಡಿ ತಿಂದು ನಾನು ಹೇಗ್ ಕೆಲ್ಸಕ್ಕೆ ಹೋಗ್ಲಿ ಹೇಳು? ಅಲ್ಲ, ಇವತ್ತೇನಾದ್ರೂ ವಿಶೇಷ ವ್ರತ ಇದೆಯಾ? ನಾವು ಅನ್ನ ತಿನ್ನೋ ಹಾಗಿಲ್ವಾ? ಒಂದ್ ರೀತಿಲಿ ವ್ರತಾನೆ, ಆದ್ರೆ ನಂದಲ್ಲ, ನಿಮ್ ಮಗಂದು ಸುಭೀದು ದೇಶದ ಸೇವೆ ವ್ರತ ಅಂತೆ. ನಿನ್ನೆ ನೀರ್ ಕುದ್ಸೋದಕ್ಕಾಗಿಲ್ವಂತೆ, ಅದಕ್ಕೆ ಇವತ್ತು ಮನೇಲಿರೋ ಎಲ್ಲಾ ಪಾತ್ರೆನೂ ತಗೊಂಡು ಒಲೆನೂ ತಗೊಂಡು ನೀರ್ ಕುದಿಸ್ತಾ ಇದ್ದಾನೆ. ಈಗ ಕಷ್ಟ ಆದ್ರೂ ಸ್ವಲ್ಪ ತಿನ್ಬಿಡಿ, ಸಂಜೆ ನಾನು ಅಡ್ಗೆ ಮಾಡಿಟ್ಟಿರ್ತೀನಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಪ್ರಭಾ. ನಾನು ಯೋಚನೆ ಮಾಡ್ತಿರೋದು, ಸುಭಾಷ್ ಏನಾದ್ರೂ ಇದೇ ರೀತಿ ಕೆಲಸ ಮಾಡ್ತಾ ಇದ್ರೆ ಅವ್ನು ಓದೋದು ಬರೆಯೋದು ಯಾವಾಗ ಮಾಡ್ತಾನೆ ಅಂತ. ಪರೀಕ್ಷೆ ಕೂಡ ಹತ್ರ ಬರ್ತಾ ಇದೆ. ಅಪ್ಪ, ಆ ವಿಷಯದ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ, ನಾನು ಅವನನ್ನ ಓದಿಸ್ತೀನಿ. ಅಮ್ಮ, ಎಲ್ರದ್ದು ಊಟ ಆಯ್ತಾ? ಎಲ್ಲಾರ್ದು ಆಯ್ತು. ಊಟ ತಿಂದು ಓದೋದ್ ಬರೆಯೋದ್ ಮುಗಿಸಿದ ನಂತರನೇ ಅವ್ರ ಈ ಕೆಲ್ಸನ ಮಾಡ್ತಾ ಇದ್ದಾರೆ. ಇಲ್ಲಿದ್ರೆ ನಾನ್ ಬಿಟ್ಬಿಡ್ತಿದ್ನಾ? ಏನೇ ಆಗ್ಲಿ, ಇವತ್ತು ತುಂಬಾ ದಿನದ ನಂತರ ಖುಷಿ ಆಗ್ತಿದೆ ಈ ಹಾಲು ಅವಲಕ್ಕಿ ತಿಂದು. ಅಂದ್ರೆ ಅದು ವಾರದಲ್ಲಿ ಒಂದೆರಡು ಸಲ ಇಂಥ ತಿಂಡಿ ಚೆನ್ನಾಗೇ ಇರುತ್ತೆ. ಅಪ್ಪ, ನಿಮ್ಗೆ ಹಾಲು ಅವಲಕ್ಕಿ ಒಂಚೂರು ಇಷ್ಟನೇ ಇರ್ಲಿಲ್ವಲ್ಲ? ಆದ್ರೂ ಇಷ್ಟು ಖುಷಿಲ್ ತಿಂತಾ ಇದ್ದೀರಾ, ಮತ್ತೆ ಇನ್ನೊಂದ್ಸಲ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಅಪ್ಪ, ನಾವೆಲ್ಲರೂ ಇದೇ ರೀತಿ ಸುಭಾಷ್ ಜೊತೆಲೇ ನಿಲ್ಬೇಕು. ನೀನ್ ಸರಿಯಾಗಿ ಹೇಳ್ತಿದ್ಯಾ ಶರತ್. ಮನುಷ್ಯನ್ ಜೊತೆ ನಿಂತ್ಕೊಳ್ಳೋದು ಬಹಳ ದೊಡ್ಡ ವಿಷಯನೇ. ಸುಭಾಷ್ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಕೆಲಸ ಮಾಡ್ತಿರೋದು ಗೊತ್ತಾದ್ಮೇಲೆ ನನ್ಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ಹೊರಗಿರೋ ಪರಿಸ್ಥಿತಿ ಸಮಯ ಸರಿ ಇಲ್ವಲ್ಲ ಶರತ್. ಅವನ್ ಮನ್ಸು ಹೊರಗಿನ ಕಡೆ ಜಾಸ್ತಿ ಹೋಗ್ತಾ ಇರೋದು ನೋಡ್ತಾ ಇದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಸುಬಿ ಹೀಗೆ ಜನರಿಗೆ ಸಹಾಯ ಮಾಡ್ತಾ ಇದ್ರೆ ನೋಡ್ತಾ ಇರೋ ಪ್ರಭಾ ತುಂಬಾ ಅಳ್ಬೇಕಾಗತ್ತೆ. ನಾನೇನಾದ್ರೂ ಬುದ್ಧಿ ಹೇಳಕ್ ಹೋದ್ರೆ ನಂದೇ ತಪ್ಪಾಗತ್ತೆ. ಅಬ್ಬಾ. ಅಮ್ಮ, ಇನ್ನು ಸ್ಕೂಲ್ ಶುರು ಆಗೋಕೆ ಸ್ವಲ್ಪ ಟೈಮ್ ಇದೆ. ನನ್ನ ಬ್ಯಾಗ್ನ ತಂದಿಟ್ಟು ಉಳ್ದಿದ್ ನೀರನ್ನ ತಗೊಂಡು ಹೋಗ್ತೀನಿ.
ಈ ನೀರ್ಗೆ ಏನೋ ಆಗದಿರೋ ಹಾಗೆ ನೋಡ್ಕೊಳ್ಳಿ, ಸರಿನಾ? ಶಾರದಾ, ನಾನು ಹೊರಡ್ತಾ ಇದ್ದೀನಿ. ಅನುಪಮ, ಸ್ವಲ್ಪ ನನ್ ಛತ್ರಿ ಕೊಡ್ತೀಯಾ? ಓ, ಅಲ್ಲಿದೆ. ಮಾಧವ್ ಮೇಷ್ಟ್ರೆ, ಇವತ್ತು ಇಷ್ಟ್ ಬೇಗ ಹೊರಡ್ತಾ ಇದ್ದೀರಾ? ಇವತ್ತು ಸ್ಕೂಲ್ ಕಮಿಟಿ ಅವರೆಲ್ಲ ಬರ್ತಿದ್ದಾರೆ. ಅದಕ್ಕೆ ಮಕ್ಕಳನ್ನೆಲ್ಲ ಸಿದ್ಧ ಮಾಡ್ಬೇಕು ಅಲ್ವಾ? ಮತ್ತೆ ಸುಬೇಂದ್ರ ಅವರು ಮಕ್ಕಳನ್ನೆಲ್ಲ ಅಷ್ಟು ಇಷ್ಟಪಡೋದಿಲ್ಲ. ಹಾಗೆ ನನ್ನ ವಿರುದ್ಧವಾಗೂ ತುಂಬಾ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ಅಲ್ವಾ? ಇದೇನಿದು? ಇದೆಲ್ಲ ಆಗ್ತಿರೋದು ನೀರಿನ ಸೇವೆಯಿಂದಾನಾ? ಸುಬಿ ಏನೇನ್ ಮಾಡ್ತಾನೋ? ಅನುಪಮ, ಸುಭಾಷ್ ಯಾವ ತಪ್ಪು ಕೆಲ್ಸನೂ ಮಾಡ್ತಿಲ್ಲ ಅಲ್ವಾ? ಏನಾದ್ರೂ ಒಳ್ಳೆ ಕೆಲ್ಸ ಮಾಡೋಕ್ ಹೊರಟಾಗ ಸಮಸ್ಯೆಗಳು ಬರುತ್ತೆ. ನಾವು ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗ್ಬೇಕು ಅಲ್ವಾ? ಆದ್ರೆ ಮೇಷ್ಟ್ರೆ, ನೀವು... ಅನುಪಮ, ನನ್ನ ವಿದ್ಯಾರ್ಥಿಗಳ ಮೇಲೆ ನನಗೆ ತುಂಬಾನೇ ಭರವಸೆ ಇದೆ. ಖಂಡಿತ ನನ್ನ ಗೌರವ ಉಳಿಸ್ತಾರೆ. ನಾನು ಬರ್ತೀನಿ. ಅನುಪಮ ಅವರೇ, ನೀವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಮೆಲ್ರ ಜೊತೆಗೂ ನಾನು ಮಾತಾಡ್ಬೇಕು ಅನ್ಕೋತಾ ಇದ್ದೆ. ನಾನು ಎಲ್ರಿಗೂ ಸುದ್ದಿ ಮುಟ್ಸಿದೀನಿ ಅನುಪಮ ಅವರೇ. ಇವತ್ತೇ ಎಲ್ರೂ ಒಂದ್ ಕಡೆ ಒಟ್ಟಾಗಿ ಸೇರ್ಕೋತಾರೆ. ಹೇಳಿ, ಏನ್ ವಿಷಯ? ನಮ್ಮೆಲ್ರಿಗೂ ಗೊತ್ತಿದೆ, ಸಂಶುಲ್ ಆಲಂ ಕಟಕ್ಗೆ ಬರ್ತಿದ್ದಾನೆ. ಆದ್ರೆ ಅವನ್ನ ಸಾಯಿಸೋಕ್ ನಾವೇನ್ ಪ್ಲಾನ್ ಮಾಡಿದ್ವೋ ಅದನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಅನುಪಮ, ಯಾಕೆ ಹೀಗೆ ಹೇಳ್ತಾ ಇದೀಯಾ? ಸಂಶುಲ್ ಆಲಂ ವೇಷ ಬದಲಾಯಿಸ್ಕೊಂಡ್ ಬರ್ತಿದ್ದಾನೆ. ನಿಮ್ಗೆ ವಿಷಯ ಯಾರು ಹೇಳಿದ್ರು? ಈ ಮನೆಗ್ ಪೊಲೀಸ್ ಬರ್ತಾ ಇದ್ದಾರೆ. ಅಕ್ಕ ಅಕ್ಕ, ಪೊಲೀಸ್ ಪೊಲೀಸ್. ತಗೋ, ನೀನ್ ಇಲ್ಲಿರ್ಬೇಡ, ಹೊರಡು. ಓ, ನೀವಾ? ಬನ್ನಿ ಬನ್ನಿ ಬನ್ನಿ. ಇವರೆಲ್ಲ ನನ್ನ ವಿದ್ಯಾರ್ಥಿಗಳು. ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ನನ್ನ ಸಹೋದರರು ಯಾವ ತೊಂದರೆಲ್ಲೂ ಬೀಳ್ಬಾರ್ದು ಅಂತ ಆಗಾಗ ಸುದ್ದಿ ಕೊಡೋಕ್ ಬರ್ತಾರೆ. ಹೇಳಿ, ಏನ್ ವಿಷಯ? ಸಂಶುಲ್ ಆಲಂ ವೇಷ ಬದಲಾಯಿಸಿಕೊಂಡು ಕಟಕಕ್ಕೆ ಬರ್ತಾ ಇದ್ದಾನಂತೆ ಮೇಷ್ಟ್ರೆ. ವಿಶ್ವಾಸ ದ್ರೋಹ ಮಾಡಿದ್ರೆ ಹೀಗೆ ಆಗೋದು. ಹೇಗಾದ್ರೂ ಮಾಡಿ ಸಂಶುಲ್ ಆಲಂನ ಮುಗಿಸ್ಲೇಬೇಕು ನಾವು. ಸಂಶುಲ್ ಆಲಂ ಯಾವಾಗ ಕಟಕಿಗೆ ಬರ್ತದಾನೆ ಅಂತ ಗೊತ್ತಾಯ್ತಾ? ಇಲ್ಲ, ಅವನ್ ವೇಷ ಬದಲಾಯಿಸ್ಕೊಂಡು ಬರ್ತಿದ್ದಾನೆ. ಅದು ಅಲ್ಲದೆ ಯಾವಾಗ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಅವನು ನಾವು ಹುಡ್ಕೋದು ಇನ್ನು ಕಷ್ಟ ಆಗತ್ತೆ ಅನ್ಸುತ್ತೆ. ನಾವೀಗ ಹಿಂದೆ ಹೆಜ್ಜೆ ಇಡೋ ಹಾಗಿಲ್ಲ. ಅವನನ್ನ ಸಾಯಿಸೋ ಶಪಥ ಮಾಡಿದ್ಮೇಲೆ ಅವನನ್ನ ಸಾಯಿಸ್ಲೇಬೇಕು. ನಾವು ಬೇರೇನಾದ್ರೂ ಉಪಾಯ ಮಾಡಬೇಕು. ಆದ್ರೆ ನಾವು ಖಾಲಿ ಹೊಟ್ಟೆಲಿ ಯಾವ ಪ್ಲಾನು ಕೂಡ ಮಾಡೋಕ್ಕಾಗಲ್ಲ. ತುಂಬಾ ಹಸುವಾಗ್ತಿದೆ. ತಿನ್ನೋಕೇನಾದ್ರೂ ಇದೆಯಾ? ತಿನ್ನೋದಿಕ್ಕೆ ಸದ್ಯಕ್ಕೇನೂ ಇಲ್ಲ. ನೀವೆಲ್ಲ ಸ್ವಲ್ಪ ಹೊತ್ತು ಕಾಯಿರಿ. ನಾನ್ ಹೋಗಿ ನಿಮ್ಗೆ ತಿನ್ನೋಕೇನಾದ್ರೂ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಈಗ ನೀನ್ ಏನ್ ಮಾಡಿದ್ರು ಅಮೃತ ಅಂತಾನೆ ಅನ್ಸುತ್ತೆ ಅಲ್ವಾ ಜೊತೆನವ್ರೆ? ಮಂಡಕ್ಕಿನೂ ಅಕ್ಕಿಯಿಂದಾನೇ ಮಾಡೋದಲ್ವಾ ಅನುಪಮ ಅವರೇ? ಇಷ್ಟ ದಿನ ಮಂಡಕ್ಕಿನ ಅನ್ನ ಅಂದ್ಕೊಂಡು ತಿಂದ ಅಭ್ಯಾಸ ಆಗಿದೆ. ನೀವ್ ವಿಶ್ರಾಂತಿ ಮಾಡಿ, ನಾನ್ ಸ್ವಲ್ಪ ಹೊತ್ತಲ್ಲಿ ತಿಂಡಿ ತರ್ತೀನಿ. ಅನುಪಮ, ಏನಾಯ್ತು? ಅಯ್ಯೋ, ಇದೇನ್ ರಕ್ತ ಬರ್ತಾ ಇದೆ? ನಿಧಾನ ಕೆಲಸ ಮಾಡೋಕ್ಕಾಗಲ್ವಾ? ಎಲ್ಲಿರುತ್ತೆ ಗಮನ? ಇಲ್ಲ ಇಲ್ಲ, ಏನೂ ಆಗಿಲ್ಲ. ಒಂದ್ ನಿಮಿಷ ಬಂದೆ.
ಇಲ್ಲಿ ಕೈ ಕೊಡಿಲಿ ಕೊಡಿಲಿ. ಅಯ್ಯೋ ಏನೂ ಆಗಿಲ್ಲ ಅಂತ. ಹುಷಾರ ನೋಡ್ಕೊಂಡು ಕೆಲಸ ಮಾಡ್ಬೇಕು ತಾನೆ. ಎಷ್ಟು ಕುಯ್ಕೊಂಡಿದ್ಯಾ ನೋಡು. ನೀನ್ ಸುಮ್ನೆ ಕುತ್ಕೊಂಡು ನಾನೆಲ್ಲ ಮಾಡ್ತೀನಿ. ಬೇಡ ಬೇಡ, ನಾನು ಮಾಡ್ತೀನಿ ಅಂತ ಹೇಳ್ತಿಲ್ವಾ? ಗೋಪಾಲ್ ತಗೋ. ಇದೇನಿದು? ನೀವೆಲ್ಲ ಕ್ಲಾಸಿಗೆ ಹೋಗ್ಲಿಲ್ವಾ? ಇವತ್ತಿನ ಸರ್ದಿ ಗೋಪಾಲ್ ಮತ್ತೆ ನಂದುದಿರೋದು. ನಾವ್ ಕ್ಲಾಸ್ ಶುರು ಆಗಕ್ಕಿಂತ ಮುಂಚೆ ನೋಡ್ಕೊಂಡ್ ಹೋಗಕ್ ಬಂದ್ವಿ. ಇನ್ನು ಸ್ಕೂಲಿಗೆ ಟೈಮ್ ಆಗಿಲ್ಲ. ಸ್ಕೂಲ್ ಶುರು ಆಗಿದ್ ಕೂಡ್ಲೆ ನಾವ್ ಹೊಟ್ಟೋಗ್ತೀವಿ. ಇಲ್ಲ ಇಲ್ಲ, ನೀವೆಲ್ಲ ಸ್ಕೂಲ್ಗೆ ಹೋಗಿ. ನಾನ್ ಮನೆಗೆ ಹೋಗಿ ನೀರ್ ತಗೊಂಡ್ ಬಂದಿಟ್ಟು ಕ್ಲಾಸ್ ಟೈಮಿಗೆ ಬರ್ತೀನಿ. ಇದೇನ್ ಹೇಳ್ತಿದ್ಯಾ ಸುಭಾಷ್? ನಾವೆಲ್ಲ ಸೇರ್ಕೊಂಡು ಕೆಲ್ಸ ಮಾಡೋಣ ಅಂತ ನೀನೇ ತಾನೇ ಹೇಳಿದ್ದು. ಈಗ ನೀನ್ ಒಬ್ನೇ ಕೆಲ್ಸ ಮಾಡ್ತಿದ್ಯಾ? ಸ್ಕೂಲ್ ಶುರು ಆಗೋದಕ್ಕೆ ಇನ್ನು ತುಂಬಾ ಸಮಯ ಇದೆ. ನೀನ್ ಒಬ್ನೇ ಹೋಗಿ ಬಂದು ಮಾಡ್ತಾ ಇದ್ರೆ ತುಂಬಾ ಹೊತ್ತಾಗುತ್ತೆ. ಆಮೇಲೆ ನೀನ್ ಕ್ಲಾಸಿಗೆ ಬರಕ್ ಆಗಲ್ಲ. ನೀನ್ ಸರಿಯಾಗಿ ಹೇಳ್ದೆ ಗೋಪಾಲ್. ಸುಭಾಷ್, ನಾವೆಲ್ಲ ಜೊತೆಗೆ ನಿಮ್ ಮನೆಗ್ ಬರ್ತೀವಿ. ಒಟ್ಟಿಗೆ ನೀರ್ ತಗೊಂಬರೋಣ. ಆಗ ಏನ್ ಸಮಸ್ಯೆನೂ ಆಗಲ್ಲ. ಕೇಳಿದ್ಯಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಹಾಗೆ ಆಗತ್ತೆ, ನೋಡ್ತಿರೋ. ಸರಿ, ಹಾಗಿದ್ರೆ ನೀವೆಲ್ಲ ನನ್ ಜೊತೆಗ್ ಬನ್ನಿ. ಗೋಪಾಲ್ ನಂದು ನೀವಿಬ್ರು ಇಲ್ಲೇ ಇರಿ. ನೀರ್ ಕುಡಿಯಕ್ ಬಂದ್ರೆ ಅವ್ರಿಗೆ ನೀರ್ ಕೊಡಿ. ಬನ್ನಿ. ನಿಮ್ ಬಗ್ಗೆ ನಮಗೆ ತುಂಬಾ ಕಂಪ್ಲೇಂಟ್ಸ್ಗಳು ಬಂದಿವೆ ಬೆನ್ನಿಮಾದೇವ್ ಅವರೇ. ಸರಿ, ಹಾಗಾದ್ರೆ ನೀವು ನನ್ನ ಮೇಲೆ ಮಾಡಿರೋ ಆರೋಪಗಳು ಸಾಬೀತಾದ್ರೆ ನೀವು ಹೇಳ್ದಂಗ್ ಮಾಡ್ತೀನಿ. ನೀವು ಶಾಲೆ ಪರಿಸ್ಥಿತಿಯನ್ನೇ ಬದಲಾಯಿಸ್ತಿದ್ದೀರಿ. ಮಕ್ಕಳು ಶಾಲೆಗೆ ಬರೋದಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ನೀವು ಸ್ಕೂಲ್ ಹೆಡ್ ಮಾಸ್ಟರ್ ತಾನೆ? ಮಕ್ಕಳಿಗೆ ಬುದ್ಧಿ ಹೇಳಿ ಶಾಲೆಗೆ ಬರೋ ಹಾಗೆ ಮಾಡೋದು ನಿಮ್ ಕರ್ತವ್ಯ ಅಲ್ವಾ? ಖಂಡಿತ ನನ್ನ ಕರ್ತವ್ಯನೇ. ಆದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ. ನನ್ನ ವಿದ್ಯಾರ್ಥಿಗಳು ಓದು ಬರಹ ಬಿಟ್ಟು ಈ ಕೆಲಸ ಮಾಡ್ತಿಲ್ಲ. ಮಕ್ಕಳು ಆಚೆ ಕಡೆ ಓಡಾಡ್ತಾ ಇದ್ದಾರೆ ಅಂದ್ರೆ ಓದು ಬರಹ ಕಲಿತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ? ನಾನು ಹೇಳಿದ್ ಸುಳ್ಳು ಅಂತ ಅನ್ಸಿದ್ರೆ ಬೇಕಾದ್ರೆ ಪಂಡಿತ್ರನೇ ಕೇಳ್ ನೋಡಿ. ಹೇಳಿ ಪಂಡಿತ್ರೆ, ಹೇಳಿ ನೀವೂನು. ಅವತ್ ಎಲ್ಲಾ ಮಕ್ಕಳು ಸ್ಕೂಲಿಂದ ಆಚೆ ಹೋಗಿರ್ಲಿಲ್ವಾ? ಎಲ್ರೂ ಹೋಗಿದ್ದಂತೂ ನಿಜಾನೇ, ಆದ್ರೆ ಅವ್ರು ಹೋಗಿದ್ದು ಮಂಗಲ್ಗೋಸ್ಕರ. ಕೇಳಿಸ್ಕೊಂಡ್ರಲ್ಲ, ಅದೇ ವಿಷಯ. ಪಂಡಿತರು ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಇದಕ್ಕೇನ್ ಹೇಳ್ತಾರೆ ಬೆನ್ನಿಮಾದೇವ್ ಅವರೇ? ನೋಡಿ, ನಾನು ಒಪ್ಕೋತೀನಿ, ಒಂದಿನ ಸ್ಕೂಲಿಂದ ಎಲ್ಲ ವಿದ್ಯಾರ್ಥಿಗಳು ಹೋಗಿದ್ರು. ಆದ್ರೆ ಅವ್ರು ಹೋಗಿದ್ದು ಅವ್ರ ಗೆಳೆಯನ್ನ ಹುಡ್ಕೋದಕ್ಕೆ. ಇದ್ರ ಜೊತೆಗೆ ನಾನು ಪ್ರತಿ ಪೀರಿಯಡ್ ಅಲ್ಲೂ ಇಬ್ರು ವಿದ್ಯಾರ್ಥಿಗಳು ಕ್ಲಾಸಿಂದ ಆಚೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದೀನಿ. ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ಅವರು ಹೊರಗಡೆ ಹೋಗಿ ತಿಳಿದೇ ಇರೋ ಜನಕ್ಕೆ ನೀರಿನ ಬಳಕೆ ಹೇಗ್ ಮಾಡ್ಬೇಕು ಅಂತ ಅರ್ಥ ಮಾಡಿಸ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಕೆಲಸನ ಮಾಡ್ತಿದ್ದಾರೆ ಅಂತ ನಾನು ನಂಬ್ತೀನಿ. ಇದ್ರ ಜೊತೆಗೆ ಹೊರಗಡೆ ನಮ್ಮ ಶಾಲೆಗೆ ಒಳ್ಳೆ ಹೆಸರು ಕೂಡ ಬರುತ್ತೆ. ಆದ್ರೆ ಕ್ಲಾಸು, ಓದು ಬರಹ, ಅವರು ತಿಳ್ಕೊಂಡಿರೋ ಜ್ಞಾನ ಎಲ್ಲನೂ ಸ್ವಲ್ಪ ದಿನದಲ್ಲೇ ಮರ್ತು ಹೋದ್ರೆ ಏನ್ ಮಾಡ್ತೀರಿ? ಇನ್ನೊಬ್ಬರಿಗೆ ಜ್ಞಾನ ಹಂಚೋದ್ರಿಂದ ನಮ್ಮ ಜ್ಞಾನ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನ್ ಖಂಡಿತ ಒಪ್ಪೋದಿಲ್ಲ. ಇದೇ ರೀತಿ ವಾದ ಮಾಡ್ತಾರೆ. ಹೆಡ್ ಮಾಸ್ಟರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರತಿ ಪೀರಿಯಡ್ ಅಲ್ಲೂ ಇಬ್ಬಿಬ್ರು ಮಕ್ಕಳು ಕ್ಲಾಸ್ ಇಂದ ಆಚೆ ಇರ್ಬೋದು ಅಂತಿದ್ದಾರೆ. ಅದರ ಹಣೆ ಬರನು ನೋಡ್ದೆ ನಾನು. ಗೋಪಾಲ ಮತ್ತೆ ನಂದು ಮಾತ್ರ ಅಲ್ಲ, ಅವ್ರ ಜೊತೆಗೆ ಉಳಿದಿರೋ ಹುಡುಗರು ಹೋಗ್ತಾ ಇರ್ತಾರೆ. ಅವ್ರ ಮಾತನ್ನ ನಂಬೋದ್ ಬೇಡ ನೀವು. ಇನ್ನೇನು, ಕ್ಲಾಸ್ ಶುರು ಆಗೋ ಸಮಯ ಆಯ್ತಲ್ಲ, ನೀವೇ ಬಂದು ಕಣ್ಣಾರೆ ನೋಡಿ. ಆಗ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಇನ್ನು ಸ್ಕೂಲ್ ಶುರು ಆಗೇ ಇಲ್ವಲ್ಲ. ಸಮಯ ಆಗ್ತಿದ್ದಾಗೆ ಎಲ್ರು ಬರ್ತಾರೆ. ಸರಿ ಇರ್ಲಿ. ಕ್ಲಾಸಿನ ಸಮಯ ಆಗ್ತಾ ಇದ್ದ ಹಾಗೆ
ಗೋಪಾಲ್ ಮತ್ತೆ ನಂದ ಇಬ್ರನ್ನ ಬಿಟ್ಟು ಎಲ್ಲರೂ ಬರ್ತಾರೆ. ಇದೆಯಲ್ವಾ ನಿಮ್ ಮಾತು? ಹೌದು, ಖಂಡಿತವಾಗ್ಲು. ಅವ್ರು ಬರ್ದೇ ಇದ್ರೆ ಆಗ ನಾವೆಲ್ಲರೂ ನಿಮ್ಮ ವಿರುದ್ಧ ಶಿಸ್ತಿನ ಕ್ರಮ ತಗೋಬೇಕಾಗತ್ತೆ, ತಿಳ್ಕೊಳ್ಳಿ. ಸರಿ, ಕಮಿಟಿ ನನಗೆ ಕೊಡುವಂತ ಶಿಕ್ಷೆನ ನಾನು ಒಪ್ಕೋತೀನಿ. ನನ್ನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಪೂರ್ತಿ ನಂಬಿಕೆ ಇದೆ. ಅವರೆಲ್ಲ ನನಗೆ ಮಾತು ಕೊಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ನೀರು ಕೊಡಿ. ಗೋಪಾಲ್, ಸುಭಾಷ್, ನಿನ್ಗೆ ನೀರಂಚೋಪಾಯ ಬಂದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ತುಂಬಾ ಜನರಿಗೆ ತೊಂದರೆ ಆಗ್ತಿತ್ತು. ನಾವೆಲ್ಲರೂ ಇದೇ ತರ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಯಾವಾಗ ಒಬ್ಬೊಬ್ಬರಾಗಿ ಉದ್ಧಾರ ಆಗ್ತಾರೋ ಆಗ್ಲೇ ದೇಶ ಉದ್ಧಾರ ಆಗೋದು. ಮದಮೇಶ್ರು ನಮ್ಗೆ ಇದನ್ನೇ ಹೇಳಿರೋದು. ಚಾರು, ಬಾ, ನಾವೆಲ್ಲರೂ ಸ್ಕೂಲ್ಗೆ ಹೋಗೋಣ. ಗೋಪಾಲ್ ಮತ್ತೆ ನಂದು ಇಲ್ಲೇ ಇರ್ಲಿ. ಹೋಗೋ ಬರೋರ್ಗೆಲ್ಲ ನೀರ್ ಕೊಡ್ಲಿ. ನಾವೆಲ್ಲ ಮೇಷ್ಟ್ರಿಗೆ ಮಾತು ಕೊಟ್ಟಿದೀವಿ. ಎಲ್ರೂ ಶಾಲೆ ತಪ್ಪಿಸ್ಕೊಂಡು ಈ ಕೆಲಸ ಮಾಡೋ ಹಾಗಿಲ್ಲ. ಬನ್ನಿ, ನಾವ್ ಹೋಗೋಣ. ನಡೀರಿ ನಡೀರಿ. ಎಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇವತ್ತು ದೊಡ್ಡ ಸಾಹೇಬ್ರು ಬರೋರಿದ್ದಾರೆ. ಇಲ್ಲಿ ಜನರು ನೀರ್ ಕುಡಿಯೋಕೆ ಅಂತ ಬರ್ತಿರ್ತಾರೆ. ದೊಡ್ಡ ಸಾಹೇಬ್ರು ಬಂದ್ರೆ ನೀರ್ ಕೊಡ್ಬಾರ್ದು ಅಂತ ಏನಾದ್ರು ಇದೆಯಾ? ಪ್ರತಿದಿನ ನೀನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಲ್ಲ. ಏಯ್, ನಡೀರಿ, ಎಲ್ಲ ಹೊರಡಿ. ಯಾಕೆ ಹೋಗ್ಬೇಕು? ನಾವ್ ಹೋಗಲ್ಲ. ಇಲ್ಲಿ ಜನರು ಶಾಂತಿಯಿಂದ ನೀರ್ ಕುಡ್ದು ಹೋಗ್ತಿದ್ದಾರೆ. ನೀರ್ ಕುಡ್ದು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ನೀನು ಮತ್ತೆ ನನ್ನ ಹತ್ರ ವಾದ ಮಾಡ್ತಾ ಇದ್ಯಾ? ಜನ ತಮ್ಮ ಪಾಡಿಗೆ ನೀರ್ ಕುಡ್ದು ಹೋಗ್ತಿದ್ರೆ ಸಾಹೇಬ್ರಿಗೆ ಏನ್ ತೊಂದ್ರೆ ಆಗತ್ತೆ ಹೇಳಿ? ನಾವು ರಸ್ತೆಗೆ ಅಡ್ಡ ಹಾಕಿಲ್ಲ ಅಲ್ವಾ? ನಾವು ಪಕ್ಕದಲ್ಲಿ ನಿಂತ್ಕೊಂಡಿದೀವಿ. ಹೌದಾ? ನಾನು ಈಗ್ಲೇ ಎಲ್ರಿಗೂ ನೀರ್ ಕುಡಿಯೋದ್ ಕಲಿಸ್ತೀನಿ. ಈಗ ನೀವೇನ್ ಮಾಡಿದ್ರಿ? ನೀರು ಮುಗೀತು, ನಿಮ್ಮ ಹುಚ್ಚ ಜಾತ್ರೆನೂ ಮುಗೀತು. ಈಗ ಹೊರಡಿ ಇಲ್ಲಿಂದ. ನೀವ್ ಹೀಗ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ತಪ್ಪ? ಏನ್ ಮಾಡ್ತೀಯ ನೀನು? ನಿಮ್ಮಪ್ಪನಿಗೆ ಹೇಳ್ತೀಯಾ? ಹೋಗು ಹೋಗು ಹೋಗಿ ಹೇಳು, ಹೋಗು. ಇದೇ ದಾರಿಲಿ ದೊಡ್ಡ ಸಾಹೇಬ್ರು ಬರ್ತಿರೋದಲ್ವಾ? ಎದಳಿ, ಎಲ್ರು ಎದಳಿ. ದೊಡ್ಡ ಸಾಹೇಬ್ರು ಬರ್ತಾರೆ, ಎದಳಿ. ನಾವ್ ಎದ್ದೇಳೋದಿಲ್ಲ. ನೀವ್ ಮಾಡಿರೋದು ದೊಡ್ಡ ತಪ್ಪು, ಅದನ್ನ ನೀವ್ ಒಪ್ಕೊಳ್ಳೇಬೇಕು. ನೀವು ಜನರಿಗೆ ಅನ್ಯಾಯ ಮಾಡಿದೀರಾ. ಹಾಳು ಮಾಡಿರೋ ಮಡಕೆ ಮತ್ತೆ ನೀರ್ನ ತಂದು ಅಲ್ಲಿಡ್ಲೇಬೇಕು. ಅಲ್ಲಿವರೆಗೂ ನಾವ್ ಈ ಜಾಗ ಬಿಟ್ಟು ಎದ್ದೇಳೋದೇ ಇಲ್ಲ. ಮತ್ತೆ ದೊಡ್ಡ ಮಾತಾಡ್ತಾ ಇದೆಯಾ ನೀನು? ಇದರಿಂದ ಎಲ್ರಿಗೂ ತೊಂದರೆ ಆಗುತ್ತೆ.
ಈಗ ಹೇಳ್ದೆ ಹೋದ್ರೆ ಲಾಟ್ರಿ ಚಾರ್ಜ್ ಮಾಡ್ಬೇಕಾಗತ್ತೆ. ಹೆದ್ರಬೇಡಿ, ನಾವೆಲ್ಲ ಪ್ರಮಾಣ ಮಾಡಿದೀವಿ, ನಾವೇನೇ ಮಾಡಿದ್ರು ಒಗ್ಗಟ್ಟಾಗಿರ್ತೀವಿ ಅಂತ. ನೀವ್ ಹೇಳಿದ್ರಿ ಅಲ್ವಾ ಲಾಟಿಲ್ ಹೊಡಿತೀನಿ ಅಂತ, ಹೊಡಿರಿ. ನೀವ್ ಲಾಟಿಯಿಂದ ಹೊಡೆದ್ರು ನೀವ್ ಮಾಡಿರೋ ತಪ್ಪು ಮುಚ್ಚೋಗಲ್ಲ. ನಿಮ್ ಸಾಹೇಬ್ರು ಬಂದು ನಮ್ಮ ಹತ್ರ ಕೇಳಿದ್ರು ನಾವ್ ಅವ್ರಿಗೆ ಇದನ್ನೇ ಹೇಳೋದು. ಒಂದ್ ವಿಷಯ ಹೇಳಿ, ಒಬ್ಬ ಮನುಷ್ಯಂಗೆ ಬಾಯಾರಿಕೆ ಆದಾಗ ಅವನ್ಗೆ ನೀರ್ ಕೊಡೋದು ಅನ್ಯಾಯನಾ? ನೀರಿನ ಮಡ್ಕೆನ ಹೊಡೆದಾಕಿ ತಪ್ಪು ಮಾಡಿರೋದು ನೀವು. ಸರ್ ಸರ್ ದೊಡ್ಡ ಸಾಹೇಬ್ರು ಬರ್ತಿದ್ದಾರೆ ಸರ್. ಅಯ್ಯೋ ಕರ್ಮವೇ, ನನಗಿದು ಒಳ್ಳೆ ಕಷ್ಟಕ್ಕೆ ಬಂತಲ್ಲ. ದೊಡ್ಡ ಸಾಹೇಬರು ಬರೋಕ್ ಮೊದಲು ಇವ್ರನ್ನ ಇಲ್ಲಿಂದ ಎಬ್ಬಿಸ್ಬೇಕು. ಮಾಡ್ತೇನೆ ಅವ್ರಿಗೆ. ಎದ್ದಾಳಿ ಇಲ್ಲಿಂದ, ಎದ್ದಾಳಿ. What is this, Mukund? ಮಕ್ಕಳನ್ನ ಯಾಕೆ ಈ ರೀತಿ ಕೂರಿಸಿದೀರಾ? ಐ ನೀಡ್ ಆನ್ಸರ್. ಸರ್, ಲಿಟಲ್ ಬಾಯ್ ಪ್ಲೇಯಿಂಗ್ ರೋಡ್ ಸರ್. ಡೋಂಟ್ ವರಿ ಸರ್, ಐ ವಿಲ್ ಕ್ಲಿಯರ್ ಸರ್. ಇವ್ರೇನ್ ಹೇಳ್ತಿದ್ದಾರೆ ಸುಭಾಷ್? ಅವರು ಸುಳ್ಳು ಹೇಳ್ತಾ ಇದ್ದಾರೆ. ನಾವು ರಸ್ತೆಯಲ್ಲಿ ಆಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಛೇ, ನೀರ್ ಹಾಳು ಮಾಡಿದ್ದಲ್ದೆ ಸುಳ್ಳು ಬೇರೆ ಹೇಳ್ತಿದ್ದಾರೆ. ಹೋಗ್ರಪ್ಪ, ಹೋಗ್ರಿ ಮಕ್ಕಳ, ಮೈದಾನದಲ್ಲಿ ಆಡ್ಕೊಳ್ಳಿ. ಹೋಗಿ ಹೋಗಿ. Why are they crying? Crying? No, sir. Sir, Mr. Mukund is lying to you. ಹೋಗ್ ನೋಡಿ, ಈಗ ಒಬ್ಬ ವಿದ್ಯಾರ್ಥಿನೂ ಕ್ಲಾಸಲ್ಲಿ ಇರೋದಿಲ್ಲ. ನಿಮ್ಗೆ ಗೊತ್ತಾಗುತ್ತೆ? ಇದು ಹೇಗ್ ಸಾಧ್ಯ? ಸುಬೇಂದ್ರ ಅವರು ಇಷ್ಟೊಂದು ನಂಬಿಕೆಯಿಂದ ಹೇಗೆ ಹೇಳ್ತಾ ಇದ್ದಾರೆ? ಸುಭಾಷ್ ನನಗೆ ಮಾತು ಕೊಟ್ಟಿದ್ದ ಅಲ್ವಾ? ಸುಭಾಷ್ ಒಂದ್ಸಲ ಮಾತು ಕೊಟ್ರೆ ಅದನ್ನ ಯಾವತ್ತೂ ಮೀರೋನಲ್ಲ. ಏನಾಯ್ತು? ಈಗಂತೂ ಸ್ಕೂಲ್ ಶುರು ಆಗೋ ಸಮಯ ಆಯ್ತಲ್ಲ, ನಡೀರಿ. ಅವ್ರೇನು ಹೇಳ್ತಾರೆ? ಅವ್ರ ಹಣೆ ಬರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ಇಲ್ಲಿ ನೋಡಿ ಕ್ಲಾಸ್ ರೂಮ್. ನೋಡಿದ್ರಲ್ಲ, ನೀವೇ ನೋಡಿದ್ರಲ್ಲ. ಬೆನ್ನಿ ಮಾಧವ್ ಅವ್ರೆ, ನೀವೇನೋ ಹೇಳ್ತಿದ್ರಿ, ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ತುಂಬಾ ಭರವಸೆ ಇದೆ ಅಂತ ಏನೋ ಹೇಳ್ತಾ ಇದ್ದಂಗಿತ್ತು ಅಲ್ವಾ? ಎಲ್ರು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಪ್ರತಿದಿನ ಇದೇ ಆಗ್ತಾ ಇದೆ ಸರ್. ಶಾಲೆಗೆ ಬಂದ್ರೆ ಮಕ್ಕಳೇ ಇರೋದಿಲ್ಲ. ನಾನು ಸುಮ್ನೆ ಬಂದು ಕೂತ್ಕೊತೀನಿ. ಸ್ಕೂಲ್ ಸಮಯ ಆದ್ಮೇಲೆ ಸಂಜೆ ಮನೆಗೆ ಹೋಗ್ತೀನಿ. ತುಂಬಾ ಬೇಜಾರಾಗುತ್ತೆ, ತುಂಬಾನೇ. ಒಬ್ಬ ವಿದ್ಯಾರ್ಥಿಗೂ ಪಾಠ ಮಾಡಕ್ ಆಗ್ತಾ ಇಲ್ಲ ಅಂತ. ಇದೆಲ್ಲ ಇವರಿಂದನೇ ಆಗ್ತಾ ಇರೋದು. ಬರೀ ಕೂತ್ಕೊಂಡೆ ಸಂಬಳ ತಗೊಳ್ಳೋದಕ್ಕೆ ಮನ್ಸು ಒಪ್ತಾ ಇಲ್ಲ, ಗೊತ್ತಾ? ಸುಬೇಂದ್ರ ಅವರೇ, ಯಾಕೆ ಇಲ್ದಿರೋದನ್ನೆಲ್ಲ ಹೇಳ್ತಿದ್ದೀರಾ? ಬೆನ್ನಿ ಮಾಧವ್ ಅವ್ರೆ, ನಿಮ್ ಮಾತಿಂದ ನಮ್ಮ ಮೇಲೆ ಯಾವ ಪರಿಣಾಮನೂ ಆಗಲ್ಲ. ಈಗ ನಾವೇ ಎಲ್ಲ ನೋಡ್ತಾ ಇದೀವಲ್ಲ. ಸುಬೇಂದ್ರ ಅವರು ಹೇಳ್ತಿರೋದು ಅಷ್ಟು ನಿಜಾನೇ. ಶಾಲೆಯಿಂದ ಮಕ್ಕಳು ಹೊರಗಡೆನೆ ಇದ್ದಾರೆ. ನಿಮ್ಮನ್ನ ನಾವೆಲ್ಲರೂ ಜವಾಬ್ದಾರಿ ಇರೋರು ಅನ್ಕೊಂಡ್ರೆ ಇದೇನಿದು? ನೀವೇ ಬೇಕಿದ್ರೆ ಮಕ್ಕಳ ಮನೆಗೆ ಹೋಗಿ ಕೇಳಿ ನೋಡಿ ಸರ್. ನಾನು ಎಲ್ರ ಮನೆಗೆ ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಬನ್ನಿ ಅಂತ ಬೇಡ್ಕೊಂಡಿದ್ದೀನಿ. ಒಬ್ಬ ವಿದ್ಯಾರ್ಥಿನೂ ಬಂದಿಲ್ಲ. ಹೀಗಿರುವಾಗ ನಾನೇನ್ ಮಾಡಕ್ ಸಾಧ್ಯ ಹೇಳಿ? ಪಂಡಿತ್ರೆ, ನಿಮ್ ಕ್ಲಾಸ್ ಅಲ್ವಾ ಈಗ? ಖಾಲಿ ಕ್ಲಾಸ್ಗೆ ಏನು ಅಂತ ಪಾಠ ಮಾಡ್ತೀರಿ?
ಪ್ರತಿದಿನ ಇದೇ ರೀತಿ ಆದ್ರೆ ನಿಮ್ಗೆ ಸಂತೋಷನಾ? ಇಲ್ಲ ಇಲ್ಲ, ಈಗ ಎಲ್ರು ವಾಪಸ್ ಬರ್ತಾರೆ ಅನ್ಸುತ್ತೆ. ಇಲ್ಲ ಅಂತ ನಿಯಮ ಏನು ಇಲ್ವಲ್ಲ. ಅವ್ರಿಷ್ಟ ಬಂದ ಹಾಗೆ ಬರೋದು ಸರಿಯಲ್ಲ. ನೋಡಿ, ನಾವ್ ಇದನ್ನೆಲ್ಲ ಇನ್ಸ್ಪೆಕ್ಟರ್ ಹೇಳಲೇಬೇಕಾಗತ್ತೆ. ಸುಭಾಷ್ ಯಾಕೆ ಹೀಗ್ ಮಾಡ್ದೆ? Sir, we want to raise awareness about waterborne diseases. So we are distributing pure drinking water. But Mr. Mukund disturbed our efforts. ನಾನು ಈಗಲೇ ಎಲ್ರಿಗೂ ನೀರು ಕುಡಿಯೋದು ಕಲಿಸ್ತೀನಿ. Sir, I would like to seek justice from you. ಇವನೇನು ಗಡಬಡ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾನೆ. ನನ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಇವನ್ ಧೈರ್ಯಕ್ಕೆ ಮೆಚ್ಕೊಳ್ಳೇಬೇಕು. ಪೊಲೀಸವ್ರ ಹತ್ರನೇ ಇಷ್ಟೆಲ್ಲ ಮಾತಾಡ್ತಿದ್ದಾನೆ. ನೀವ್ ಯಾಕೆ ಹೀಗ್ ಮಾಡಿದ್ದೀರಾ ಮುಕುಂದ್? ಹುಡುಗರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ನೀವ್ ಯಾಕೆ ಅವ್ರಿಗೆ ತೊಂದರೆ ಕೊಟ್ರಿ? ಹಾಯ್ ಸರ್. ನೋ ಸರ್. ಇವತ್ತಿನಿಂದ ಪೊಲೀಸರು ಇದೇ ಕೆಲಸ ಮಾಡಬೇಕು. ರೋಡಲ್ಲಿ ನಿಂತ್ಕೊಂಡು ಎಲ್ರಿಗೂ ನೀರು ಕೊಡ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಗುಡ್ ಜಾಬ್ ಮೈ ಬಾಯ್. ಮೈ ಗಾಡ್ ಬ್ಲೆಸ್ ಯು. Thank you, sir. ಬನ್ನಿ ಹೊರಡೋಣ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬನ್ನಿ ಹೋಗೋಣ, ಬನ್ನಿ. ನೋಡ್ತಾ ಇದ್ದೀರಾ ಹೆಡ್ ಮಾಸ್ಟ್ರೆ, ಇನ್ನೆಷ್ಟು ದಿನ ನಿಮ್ಮನ್ನ ಹೆಡ್ ಮಾಸ್ಟ್ರು ಅಂತ ಕರಿತೀನೋ ಅನ್ನೋದೇ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನಿಮಗೆ ಕಮಿಟಿಯಿಂದ ಪತ್ರ ಬರುತ್ತೆ. ನೀವು ತುಂಬಾನೇ ಹಾರಾಡಿದ್ರಿ. ನೀವು ಮಕ್ಕಳೆದುರಿಗೆ ನಂಗೆ ತುಂಬಾನೇ ಅವಮಾನ ಮಾಡಿದಿರಿ. ಈಗ ಹೋಗ್ ಮಾಡಿ ಸಮಾಜ ಸೇವೆನ. ಒಬ್ಬ ಶಿಕ್ಷಕ ಆಗಿ ನೀವೇ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಏನ್ ಪಾಠ ಮಾಡ್ತೀರಾ? ಇವತ್ತು ನಾನು ದೊಡ್ಡ ಪಾಠ ಕಲಿತೆ, ತುಂಬಾ ದೊಡ್ಡ ಪಾಠ. ನಿಮ್ಮಿಂದನೋ ಸುಭಾಷಿಂದನೋ. ಏನಾಯ್ತು ಮಾಧಮೇಶ್ಟ್ರೆ, ನೀವ್ ಯಾಕೆ ಒಂಥರ ಇದ್ದೀರಾ? ಬಾರಪ್ಪ ಬಾ. ಈಗ ಬಂದ್ಯಾ? ನೀವೆಲ್ಲ ಸ್ಕೂಲಿನ ಆದರ್ಶ ವಿದ್ಯಾರ್ಥಿಗಳು. ಹೆಡ್ ಮಾಸ್ಟರ್ ಭವಿಷ್ಯನ ತುಂಬಾ ಉಜ್ವಲ ಮಾಡ್ಬಿಟ್ರಿ. ಅದಕ್ಕೆ ಅವರು ಹೀಗೆ ನಿಂತಿರೋದು. ನಾವು ಸ್ಕೂಲಿಗೆ ಬರೋದ್ ಲೇಟ್ ಆಯ್ತು ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ ಮಾಧಮೇಶ್ಟ್ರೆ? ನಾವ್ ಬೇಕು ಅಂತೇನ್ ಲೇಟಾಗಿ ಬರ್ಲಿಲ್ಲ ಮಾಧಮೇಶ್ಟ್ರೆ. ದಾರಿಲಿ ಈಗ ಎಲ್ರಿಗೂ ಮಜಾ ಗೊತ್ತಾಗುತ್ತೆ. ಇಷ್ಟು ದಿನದಿಂದ ಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ದ ನನ್ನನ್ನೇ ಆಡ್ಕೊಂಡ್ರಲ್ವಾ? ಎಲ್ಲಾನು ಬಡ್ಡಿ ಸಮೇತ ವಸೂಲಿ ಮಾಡ್ಕೋತೀನಿ. ಮಂಗಗಳ ಗುಂಪು, ಎಲ್ರು ಕ್ಲಾಸ್ಗೆ ಹೋಗಿ. ಈಗ ಹೋಗಿ. ಪಂಡಿತ್ರ, ನೀವು ನನ್ನ ಜೊತೆ ಬನ್ನಿ. ಈಗ
ಚಾರು, ನಾವೀಗ್ಲೇ ಹೋಗಿ ಮಾಧವ್ ಮೇಷ್ಟ್ರ ಹತ್ರ ಏನಾಯ್ತು ಅಂತ ಕೇಳ್ಬೇಕು. ಮತ್ತೆ ನಾವು ಬರೋದು ಯಾಕೆ ತಡ ಆಯ್ತು ಅಂತ ಅವ್ರಿಗೆ ಹೇಳ್ಬೇಕು. ಮೇಷ್ಟ್ರು ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬನ್ನಿ ಹೋಗೋಣ. ಶಾಲೆಯಿಂದ ಮಕ್ಕಳು ಹೊರಗಡೆನೇ ಇದ್ದಾರೆ. ನಿಮ್ಮನ್ನ ನಾವೆಲ್ಲರೂ ಜವಾಬ್ದಾರಿ ಇರೋರು ಅನ್ಕೊಂಡ್ರೆ ಇದೇನಿದು? ಇಲ್ಲ ಇಲ್ಲ, ಅಂತ ನಿಯಮ ಏನು ಇಲ್ವಲ್ಲ. ಅವ್ರಿಷ್ಟ ಬಂದಾಗ ಬರೋದು ಸರಿಯಲ್ಲ. ನೋಡಿ, ನಾವಿದನ್ನೆಲ್ಲ ಇನ್ಸ್ಪೆಕ್ಟರ್ಗೆ ಹೇಳಲೇಬೇಕಾಗತ್ತೆ. ಮಾಧವ್ ಮೇಷ್ಟ್ರ ಒಳಗ್ ಬರ್ಬೋದಾ? ಬನ್ನಿ. ನೀವೆಲ್ರೂ ಯಾಕೆ ನೀವ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿಲ್ಲ? ನಾನೆಷ್ಟು ತೊಂದರೆ ತಗೊಂಡು ಸ್ಕೂಲ್ ಕಮಿಟಿಯ ಜನರು ಸ್ಕೂಲಿಗೆ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ನಿಮ್ಗಲ್ಲಿಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ವಾಪಸ್ ಬರ್ತೀರಾ ಅಂತ. ನಿಮ್ಮಲ್ಲಿ ಒಬ್ಬ ಹುಡುಗನೂ ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಬರಲಿಲ್ಲ. ನೀವ್ಯಾರೂ ಮಾತು ಉಳಿಸ್ಕೊಳ್ಳಿಲ್ಲ. ಸ್ಕೂಲ್ ಕಮಿಟಿ ಎದುರು ನಾನು ಅವಮಾನದಿಂದ ತಲೆ ತಗ್ಸೋ ಹಾಗಾಯ್ತು. ಮಾಧವ್ ಮೇಷ್ಟ್ರೆ, ನಾವೆಲ್ಲ ಒಟ್ಟಾಗೆ ಬರ್ತಾ ಇದ್ವಿ. ಆದ್ರೆ ಸುಭಾಷ್, ನೀವೆಲ್ಲರೂ ಈಗ ಹೋಗಿ. ಸ್ಕೂಲ್ ಕಮಿಟಿ ಅವ್ರಿಗೆ ನೀವ್ ಹೇಳ್ತಿರೋಂತ ಕಾರಣನೆಲ್ಲ ಖಂಡಿತ ಕೊಡಕ್ಕಾಗಲ್ಲ. ಅವ್ರು ಇದನ್ನ ಒಳ್ಳೆ ಕೆಲಸ ಅಂತ ನೋಡಲ್ಲ. ನನ್ಗನ್ಸುತ್ತೆ ಇನ್ಮೇಲೆ ನಾನು ನಿಮ್ಗೆ ಪಾಠ ಮಾಡಕ್ಕಾಗಲ್ಲ.